ಸೊ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ಬೋದು ಇವರೆಲ್ಲ ಇಷ್ಟೆಲ್ಲ ಫುಲ್ ಜಾಲಿ ಜಾಲಿಯಾಗಿ ಇಷ್ಟೆಲ್ಲ ರೆಡಿಯಾಗಿ ಎಲ್ಲಿ ಹೋಗ್ತಾ ಇದಾರೆ ಅಂತ ನಿಮ್ಗೆ ಅನ್ಸ್ಬೋದು. ಬನ್ನಿ ಮುಂದೆ ಹೇಳ್ತೀನಿ ಈಗಲೇ ಯಾಕೆ. ಈಗ ನೋಡ್ಬೋದು ಗಾಯ್ಸ್, ಇದು ಏರ್ಪೋರ್ಟು. ನೋಡಿದ್ರೆ ಗೊತ್ತಾಗತ್ತೆ. ನಾನಂತೂ ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗ್ತಾ ಇರೋದು. ಆ ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗ್ತಾ ಇರೋ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ಳೋಕ್ಕೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ಗೈಸ್, ಏರ್ಪೋರ್ಟ್ ಈ ಥರ ಇದೆ. ನಾವು ನೆಕ್ಸ್ಟ್ ಎಲ್ಲ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಅಂದ್ರೆ ಡಿಕ್ಕಿಯಲ್ಲಿ ಇರ್ತಲ್ವಾ ಗೈಸ್, ಅದನ್ನೆಲ್ಲ ಎತ್ಕೊಂಡು ಇವಾಗ ಟ್ರಿಪ್ ಹೋಗ್ತಾ ಇದ್ದೀರಲ್ವಾ, ಅದಕ್ಕೆ ಹೋಗ್ತಾ ಇದೀವಿ ಮುಂದೆ. ಇವಾಗ ನೆಕ್ಸ್ಟ್ ನೋಡ್ಬೋದು ಗೈಸ್, ನಮ್ದು ಕರ್ನಾಟಕ ಬ್ರ್ಯಾಂಡು ನಂದಿನಿ ಇದೆ ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ. ನಾವು ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಏನ್ ಟೂಲ್ಸ್ ಎಲ್ಲ ಇಟ್ಟಿದಾರಲ್ವಾ ಗೈಸ್, ಈ ಟೂಲ್ಸ್ ನ ಫ್ಲೈಟ್ ಒಳಗಡೆ ಆಗ್ಲಿ, ಏರ್ಪೋರ್ಟ್ ಒಳಗಡೆ ಆಗ್ಲಿ, ಲಗೇಜ್ ಒಳಗಡೆ ಆಗ್ಲಿ ಇಟ್ಕೊಂಡ್ ಬರಂಗೇ ಇಲ್ಲ. ಈ ಟೂಲ್ಸ್ ಎಲ್ಲ ಏರ್ಪೋರ್ಟ್ ಒಳಗಡೆ ರಿಸ್ಟ್ರಿಕ್ಟೆಡ್. ನೋಡ್ಬೋದು ಗೈಸ್ ಯಾವ ಆಬ್ಜೆಕ್ಟ್ಸ್ ಅಂತ. ಮತ್ತೆ ನಾವಿಲ್ಲಿ ನಾನು ಸುಮ್ಮನೆ ಶೂಟ್ಸ್ ತಗೊಂತಾ ಇದ್ದೆ, ನಮ್ ಬ್ರೋಸ್ ಎಲ್ಲ ಬಂದ್ರು, ಇವ್ರು ಬರೋಕೆ ಕಾಯ್ತಾ ಇದ್ದೆ ಇದ್ವಿ ನಾವೆಲ್ಲರೂ. ಮತ್ತೆ ನೆಕ್ಸ್ಟ್ ಇಲ್ಲಿಂದ ಆನ್ ಬೋರ್ಡಿಂಗ್ ಮಾಡ್ಸಕ್ಕೆ ಚೆಕ್ ಇನ್ ಆಗಕ್ಕೆ ಹೋಗ್ತಾ ಇದೀವಿ ಒಳಗಡೆ. ನೋಡ್ಬೋದು ಗೈಸ್, ಮಣಿಪಾಲ್ ಫಾರ್ಮಸಿ ಆಗಿರ್ಬೋದು, ಫುಲ್ ಮಸ್ತಾಗಿ ಎಲ್ಲ ಏನೇನ್ ಬೇಕೆಲ್ಲ ಇದೆ, ಸ್ಪೆಷಾಲಿಟೀಸು ಒಳಗಡೆ. ಬೋರ್ಡಿಂಗ್ ಪಾಸ್ ಸಿಕ್ತು, ಬೋರ್ಡಿಂಗ್ ಪಾಸ್ ಮಾಡಿಸಿ ಈಗ ಫುಲ್ ಲಗೇಜ್ ಎಲ್ಲ ಚೆಕಿಂಗ್ ಇದೆ. ಲಗೇಜು ಫುಲ್ ಬಾಡಿ ಎಲ್ಲ ಚೆಕಿಂಗ್ ಇದೆ. ಅಲ್ಲಿ ಒಳಗಡೆ ಚೆಕ್ ಮಾಡ್ಸಕ್ಕೆ ಹೋಗ್ತಾ ಇದೀವಿ. ನೀವು ನೋಡ್ಬೋದು ಗೈಸ್ ಯಾವ ತರ ಚೆಕ್ ಮಾಡ್ತಾ ಇದ್ದಾರೆ, ಏನು ಎಷ್ಟು ಸೆಕ್ಯೂರಿಟಿ ಇದೆ ಏರ್ಪೋರ್ಟ್ ಒಳಗಡೆ, ಯಾವ ತರ ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸೇಫ್ ಅಂಡ್ ಸೆಕ್ಯೂರ್ ಆಗಿದೆ ಅಂತ ನೋಡ್ಬೋದು. ನಮ್ಮ ಫ್ರೆಂಡು ಅಲ್ಲಿ ಬರ್ತಾ ಇದ್ದಾರೆ ನೋಡಿ, ಅವ್ನು ಎಷ್ಟು ಚೆನ್ನಾಗಿ ಅವ್ರನ್ನ ಹೆಂಗ್ ಚೆಕ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ಗೈಸ್, ಬ್ಯಾಗ್ ಒಳಗಡೆ ಎಲ್ಲ ಬಿಚ್ಚಿ ಎಲ್ಲ ಫುಲ್ ಏನೇ ಒಂಚೂರು ಏನಾದ್ರು ಇದ್ರು ಅದನ್ನೆಲ್ಲ ಬಿಚ್ಚಿ ಚೆಕ್ ಮಾಡ್ತಾ ಇದಾರೆ ಕ್ಲೀನ್ ಆಗಿ. ಇಲ್ಲಿ ಬಂದು ನೋಡ್ಬೋದು ಗೈಸ್, ನಿಮ್ಗೆ ಏನ್ ಬೇಕೆಲ್ಲ ಸಿಗತ್ತೆ, A to Z ಗೈಸ್. ಒಂದ್ ಮಾಲಲ್ಲಿ ಏನೇನಿರುತ್ತೋ ಸೇಮ್ ಗೈಸ್ ಅದೇ ತರಾನೇ ಇಲ್ಲಿದೆ, ಬಟ್ ಇನ್ನೆಲ್ಲ ಫುಲ್ ಕಾಸ್ಟ್ಲಿ ಇರುತ್ತೆ. ಇಲ್ಲಿ ನೋಡ್ಬೋದು ಗೈಸ್, ಫ್ಲೈಟ್ ಇಂಡಿಗೋದು. ನಾವು ಹೋಗಿದ್ದ ಟೈಮಲ್ಲಿ ಇಂಡಿಗೋದು ಫ್ಲೈಟ್ ಇಶ್ಯೂ ಆಗಿತ್ತು, ಆದ್ರೂ ಫ್ಲೈಟ್ಸ್ ಇದೆ ಪರವಾಗಿಲ್ಲ. ನಾನೆಲ್ಲ ಕಾಮನ್ ಆಗಿ ನಡ್ಕೊಂಡು ಹೋಗ್ಬೋದಾಗಿತ್ತು, ಬಟ್ ಇರ್ಲಿ ಏನೋ ಬಂದಿದ್ರಿ, ಇದು ಡಿಫ್ರೆಂಟ್ ಆಗಿದೆ ಅಂತ ಹೋಗ್ತಾ ಇದೀವಿ. ನೋಡಿ ಗೈಸ್, ಇದು ಗೇಟ್ ನಂಬರ್ 27 ನಮ್ದು. ಆ ಗೇಟ್ ನಂಬರ್ 27 ಬಂದು ವೇಟ್ ಮಾಡ್ತಾ ಇದೀವಿ. ನಮ್ ಫ್ಲೈಟು ಇದೆಯಾ ನಮ್ ಫ್ಲೈಟು? ಡಿಸ್ಪ್ಲೇ ಆಯ್ತು ಅಲ್ಲಿ ನೋಡ್ಬೋದು. ಇದೆಲ್ಲ ಗೈಸ್ ನಮ್ ಫ್ಲೈಟು. ಇಲ್ಲಿಂದ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ ಮುಂದೆ. ಅಲ್ಲಿ ಇದು ಇಲ್ಲ ಇಂಟರ್ನ್ಯಾಷನಲ್ ಬಸ್ ಸ್ಟ್ಯಾಂಡ್ ಅಲ್ಲ, ಇಂಟರ್ನ್ಯಾಷನಲ್ ಏರ್ ಸ್ಟ್ಯಾಂಡ್. ಇದು ಡೊಮೆಸ್ಟಿಕ್ ಏರ್ ಸ್ಟ್ಯಾಂಡ್ ಇನ್ನೊಂದು ಸೈಡ್ ಇದೆ, ಆ ಕಡೆ ಹೋಗ್ಬೇಕು. ಅದಕ್ಕೆ ಈಗ ಬಸ್ ನೋಡಿ ಗೈಸ್, ಇದೇ ಬಸ್ಸು. ಈ ಬಸ್ಸಲ್ಲಿ ಈಗ ನಾವು ಕುತ್ಕೊಂಡು ಹೋಗೋಣ ಬನ್ನಿ ನಮ್ಮ ಸ್ಟ್ಯಾಂಡ್ಗೆ, ಏರ್ ಸ್ಟ್ಯಾಂಡ್ಗೆ. ಎಲ್ಲ ನಮ್ಮ ಕಡೆ ಬಸ್ ಸ್ಟ್ಯಾಂಡ್ ಇದ್ರೆ ಇಲ್ಲಿ ಏರ್ ಸ್ಟ್ಯಾಂಡ್ ಇದೆ ಗೈಸ್. ನೋಡ್ಬೋದು, ಫಸ್ಟ್ ನಮ್ಮ ಬ್ರದರ್ಸ್ ಎಲ್ಲ ಫಸ್ಟ್ ಬ್ಯಾಚ್ ಅಲ್ಲೇ ಹೋದ್ರು, ಫಸ್ಟ್ ಬಸ್ ಅಲ್ಲೇ. ನಮ್ದು ಸೆಕೆಂಡ್ ಬ್ಯಾಚು, ಆಕ್ಚುಲಿ ನಂದು ಸೆಕೆಂಡ್ ಬ್ಯಾಚು. ಇವರು ಎಲ್ಲ ಹೋಗಿದ್ರು, ಬಟ್ ಇವ್ರಿಗೆ ಅದು ಮಿಸ್ ಆಗೋಯ್ತು. ನನ್ನ ಜೊತೆ ಬಂದ್ಬಿಟ್ರು ಎಲ್ಲಾರು. ನಾನು ಒಬ್ಬನೇ ಯಾಕೆ ಹೋಗೋದು ಅಂತ ಅದೆಲ್ಲ ಟೈಮಿಂಗ್ಸ್ ಅಂಡ್ ಪ್ಲಾನಿಂಗ್ಸ್ ಅಂತಾರಲ್ವಾ, ಅದಕ್ಕೆಲ್ಲ ಜೊತೆಲಿ ಬಂದಿದ್ದಾರೆ. ನೋಡ್ಬೋದು ಗೈಸ್, ಇದೇ ನಮ್ದು ಫ್ಲೈ 91 ಫ್ಲೈಟ್. ಈ ಫ್ಲೈಟ್ ಅಲ್ಲೇ ನಾವು ಟ್ರಿಪ್ ಹೋಗ್ತಾ ಇರೋದು. ಎಲ್ಲಿಗೆ ಅಂದ್ರೆ ಹೇಳ್ತೀನಿ, ತಾಳ್ಮೆಯಿಂದ ಕಾಯಿರಿ, ಹೇಳೋದಂತೂ ಪಕ್ಕಾನೆ. ನೋಡ್ಬೋದು ಗೈಸ್, ಈಗ ಫ್ಲೈಟ್ ಹತ್ತಾ ಇದ್ದೀರಿ, ಹೋಗಿ ಫ್ಲೈಟ್ ಒಳಗಡೆ ಎಲ್ಲ ಹೆಂಗಿದೆ ಅಂತ ನೋಡೋಣ. ನೋಡ್ಬೋದು ಎಲ್ಲ ನಮ್ಮ ಬಾಯ್ಸ್ ಒಳಗಡೆ ಹೋಗ್ತಾ ಇದ್ರಿ, ನಾವು ನಮ್ಮ ಬಾಯ್ಸ್ ಎಲ್ಲ ಇರ್ರಿ. ನನ್ನ ಮುಖ ತೋರಿಸ್ತೀವಿ, ನೋಡ್ಕೊಂಡ್ಬಿಟ್ಟು ಒಂದ್ಸಲಿ. ಶರತ್ತು ತಿರುಗ್ತಾನೆ ಇಲ್ಲ, ಸುಮಂತ್ ಮತ್ತೆ ಮಿಥುನ್ ಬ್ರೋ ಒಳ್ಳೆ ವೆಲ್ಕಮ್ ಆಯ್ತು ಏರ್ ಸ್ಟಾಫ್ ಇಂದ. ಒಳಗಡೆ ಫ್ಲೈಟ್ ಯಾವ ತರ ಇದೆ ಅಂತ ನೋಡ್ಬೋದು ಗೈಸ್. ನನ್ಗೆ ಏನಂದ್ರೆ ವಿಂಡೋ ಸೀಟೇ ಸಿಕ್ಬಿಟ್ಟೈತೆ ಗೈಸ್. ವಿಂಡೋ ಸೀಟ್ ಅಲ್ಲಿ ಫುಲ್ ಕುತ್ಕೊಂಡ್ಬಿಟ್ಟಿದ್ದೆ, ವಿಂಡೋ ಸೀಟ್ ಸಿಕ್ಬಿಟ್ಟಿದೆ ಅಂತ ಫುಲ್ ಖುಷಿನೇ ಆಯ್ತು ವಿಂಡೋ ಸೀಟ್ ಸಿಕ್ಕಿದಕ್ಕೆ. ನೋಡ್ಬೋದು ಗೈಸ್, ಚೆನ್ನಾಗಿತ್ತು ಫ್ಲೈಟು, ಕ್ಲೀನ್ ಆಗಿತ್ತು, ಹೈಜಿನಿಕ್ ಆಗಿತ್ತು, ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿತ್ತು. ಇಲ್ಲಿಂದ ಗೈಸ್ ಹೆಂಗಂದ್ರೆ ರನ್ವೇ ಇಲ್ಲಿಂದ ಒಂದ್ 2-3 ಕಿಲೋಮೀಟರ್ ದೂರ ಐತೆ.
ಇಲ್ಲಿ ಏನಪ್ಪ ಇಷ್ಟು ದೂರ ಫ್ಲೈಟ್ ಹೋಗ್ತಾನೆ ಐತಲ್ಲ ಅಂತ ನಾನು ಅನ್ಕೊಂಡೆ. ಬಟ್ ಅಲ್ಲೋದ್ಮೇಲೆ ಗೊತ್ತಾಯ್ತು ಫ್ಲೈಟ್ಗೂನು ಒಂದೊಂದು ಫ್ಲೈಟ್ ಹೋದ್ಮೇಲೆ ಕ್ಯೂ ಇರತ್ತೆ ಅಂತ. ನೋಡ್ಬೋದು ಯಾವ ತರ ಕ್ಯೂ ನಿಂತಿದಾವೆ ಅಂತ ಫ್ಲೈಟ್ಸ್ ಎಲ್ಲ ಟೇಕ್ ಆಫ್ ಆಗಕ್ಕೆ. ನೆಕ್ಸ್ಟ್ ನೋಡಿ ಗೈಸ್, ಇಲ್ಲಿ ಒಂದು ಲ್ಯಾಂಡಿಂಗ್ ಈಗ ಬಂತಲ್ಲ ಗೈಸ್, ಇದು ಲ್ಯಾಂಡಿಂಗ್ ಬಂದಿದ್ದು. ಇದು ಈ ಫ್ಲೈಟ್ ಲ್ಯಾಂಡ್ ಆಗ್ತಾ ಇರೋದು. ನೋಡ್ಬೋದು, ನೆಕ್ಸ್ಟ್ ತೋರಿಸ್ತೀನಿ ನೋಡಿ ಗೈಸ್. ಇದೆಲ್ಲ ಕ್ಯೂ ನಿಂತಿರೋದು. ನಂದು ಇದು ರೆಡ್ ಐತಲ್ಲ, ಯಾವ್ದಿದು, ಯಾವ್ದಾದ್ರು ಆಗ್ಲಿ ಬಿಡಿ, ಆ ರೆಡ್ ಫ್ಲೈಟ್ ಐತಲ್ಲ, ಈ ಫ್ಲೈಟ್ ಆದ್ಮೇಲೆ ಆ ಫ್ಲೈಟ್ ಹೋಗುತ್ತೆ. ಆ ಫ್ಲೈಟ್ ಹೋದ್ಮೇಲೆ ನಮ್ ಫ್ಲೈಟ್ ಗೈಸ್ ಟೇಕ್ ಆಫ್ಗೆ ಕಾಯ್ತಾ ಇದೆ. ನಮ್ ಫ್ಲೈಟ್ ಟೇಕ್ ಆಫ್ಗೆ ನೋಡ್ಬೋದು. ಫ್ಲೈಟ್ ಯಾವ ತರ ಟೇಕ್ ಆಫ್ ಆಗುತ್ತೆ ಅಂತ ತೋರಿಸ್ತೀನಿ, ನೀವು ನೋಡ್ಬೋದು ಗೈಸ್. ಟೇಕ್ ಆಫ್ ಆಗೋವಾಗ ನಾನು ಫಸ್ಟ್ ಟೈಮ್ ಅಲ್ವಾ, ಏನೋ ಒಂಥರ ಚೆನ್ನಾಗಿತ್ತು, ಆ ಫೀಲೇ ಚೆನ್ನಾಗಿತ್ತು. ಅದು ಹೈಟ್ ಹೋಗ್ತಾ 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 ಅದು ಆಲ್ಟಿಟ್ಯೂಡ್ ಸಿಕ್ನೆಸ್ ಅಂತಾರಲ್ವಾ, ಆ ತರ ಫುಲ್ ಕಿವಿ ಎಲ್ಲೆಲ್ಲ ಆಗತ್ತೆ. ನೋಡ್ಬೋದು ಗೈಸ್, ಈಗ ಝೂಮ್ ಆಗಿ ತೋರಿಸ್ತೀನಿ. ಅದು ನೋಡಿ ಟೇಕ್ ಆಫ್ ಆಗ್ಬಿಡ್ತು. ಟೇಕ್ ಆಫ್ ಆಗಿ ಆಯ್ತು ಗೈಸ್, ಟೇಕ್ ಆಫ್ ಇನ್ನು ಅಷ್ಟೇ ಮುಗೀತು. ಇನ್ನು ಲ್ಯಾಂಡ್ ಆಗದೆ. ಹ್ಯಾವ್ ಎ ಸೇಫ್ ಜರ್ನಿ ಅಂತ ಅದು ಟೇಕ್ ಆಫ್ ಆಯ್ತು ಗೈಸ್. ಮತ್ತೆ ನೋಡ್ಬೋದು ನಾವು ಈಗ ಆ ಫ್ಲೈಟ್ ಆದ್ಮೇಲೆ ನೆಕ್ಸ್ಟ್ ಫ್ಲೈಟ್ ನಮ್ದೇ ಅದು ಟೇಕ್ ಆಫ್ ಆಗೋಕ್ಕೆ. ನೆಕ್ಸ್ಟ್ ಟೇಕ್ ಆಫ್ ಆಗೋವಾಗ ನೋಡಿಸ್ತೀನಿ ಯಾವ ತರ ಟೇಕ್ ಆಫ್ ಆಗತ್ತೆ ಗೈಸ್. ನೋಡಿ ಟೇಕ್ ಆಫ್ ಆದ್ಮೇಲೆ ಯಾವ ತರ ಫ್ಲೈಟ್ ಕಾಣಿಸ್ತಾ, ಫ್ಲೈಟ್ ಅಲ್ಲ ಗೈಸ್, ಸಾರಿ, ಯಾವ ರೀತಿ ಭೂಮಿ ಲ್ಯಾಂಡ್ ಕಾಣಿಸ್ತಾ ಇದೆ ಅಂತ ಸೇಮ್ ಗೂಗಲ್ ಮ್ಯಾಪ್ಸ್ ಅಲ್ಲಿ ಯಾವ ತರ ಕಾಣಿಸುತ್ತೋ ಅದೇ ತರನೇ ಕಾಣಿಸುತ್ತೆ ಗೈಸ್, ನೋಡ್ಬೋದು ನೀವು. ಮತ್ತೆ ಗಾಯ್ಸ್, ಇಲ್ಲಿ ಬಂದು ಗಗನ ಸಖಿಯರು ಬರ್ತಾ ಇದ್ದಾರೆ ಪ್ಯಾಸೆಂಜರ್ಸ್ ನ ಟ್ರೀಟ್ ಮಾಡಕ್ಕೆ, ಮತ್ತೆ ಅವ್ರ ಪ್ರಾಡಕ್ಟ್ಸ್ ನ ಸೇಲ್ ಮಾಡಕ್ಕೆ. ಇಲ್ಲಿ ನೋಡ್ಬೋದು ಮೆನು ಕಾರ್ಡ್ ಇಟ್ಕೊಂಡು ಬರ್ತಾ ಇದ್ದಾರೆ. ಬಟ್ ನೀರು ಫ್ರೀನೇ, ಎಲ್ಲಾರ್ಗು ನೀರ್ಗೇನು ಇದಿಲ್ಲ, ಫ್ರೀನೇ ಗಾಯ್ಸ್. ಇಲ್ಲಿ close your tray tables, fasten your seat belts and keep your window shades in the open position. We will be dimming the cabin lights for landing. Should you wish to continue reading, please switch on the reading light located in the panel above you. Thank you. ಸೊ ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾವು ನೆಕ್ಸ್ಟ್ ಲ್ಯಾಂಡಿಂಗ್ ಆಗಿದ್ದು ಯಾವ ರೀತಿ ಆಗಿದ್ದು ಅಂತ ತೋರಿಸ್ತೀವಿ. ಲ್ಯಾಂಡಿಂಗ್ ವಿಡಿಯೋಗೆ ವೇಟ್ ಮಾಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಗಾಯ್ಸ್.